ಸುದೇಶಾರ್ಜಾಯನಾಯ ವಿಘ್ನೇ ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನಮ್ಮದು ರಿಸೆಪ್ಷನ್ದು ಎಲ್ಲ ನೋಡಿದ್ರಿ. ಸೊ ಈ ವ್ಲಾಗಲ್ಲಿ ನಮ್ಮದು ಮದುವೆ ಸೀರೀಸ್ ಇದು. ಸೊ ಇವಾಗ ನೋಡ್ತಾ ಇದ್ದೀರಾ ನನ್ನ ಬಳೆ ಶಾಸ್ತ್ರ 2 AM ಆಗಿತ್ತು ಆಫ್ಟರ್ ರಿಸೆಪ್ಷನ್ ಮಾಡಿದ್ರು. ಸೊ ಇದು ನಮ್ಮ ಸ್ಟೇಜು ಮುಹೂರ್ತದ್ದು ರೆಡಿ ಆಗ್ತಿತ್ತು 2 ಗಂಟೆ ಟೈಮಲ್ಲಿ. ನಮ್ಮ ದೊಡ್ಡಮ್ಮ, ನಮ್ಮಮ್ಮ ನೋಡಿ, ನಮ್ಮಮ್ಮ ನಮ್ಮ ಅಜ್ಜಿ ಕೊಟ್ಟಿದ್ರು ನೋಡಿ. ನಮ್ಮ ಗಿಫ್ಟ್ ಬಂದಿತ್ತು, ಸೊ ನಮ್ಮ ಅಜ್ಜಿ ಕೊಟ್ಟಿದ್ರು, ನಮ್ಮ ಕಸಿನ್ಸ್ ಎಲ್ಲ ಕೊಟ್ಟಿದ್ರು. ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಮದ್ವೆ ಹೆಣ್ಣು ನೋಡಿ ಗೈಸ್, ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಆಮೇಲೆ ಇದು ಏನು ನಡೀತಿದೆ ಅಂದರೆ ನಮಗೆ 2 ಟೈಮ್ಸ್ ಅರಿಶಿನ ಶಾಸ್ತ್ರ. ಒಂದ್ಸಲ ಮನೆಯಲ್ಲಿ ಹಳದಿ ನಡೆದಿರುತ್ತೆ ಅರಿಶಿನ ಶಾಸ್ತ್ರ. ಆಮೇಲೆ ಇಲ್ಲಿ ಮದುವೆ ಹಿಂದಿನ ಟೈಮಲ್ಲಿ ಸೊ ನೋಡಿ ಇಬ್ರಿಗೂ ಅರಿಶಿನ ಎಲ್ಲರೂ ಹಚ್ತಿದ್ದಾರೆ. ಸೊ 2 ಟೈಮ್ಸ್ ಹಳದಿ ಹಚ್ಚತ್ತಾರ. ನೋಡಿ ಸ್ಟಾರ್ಟ್ ಆಯ್ತು ನಮ್ಮ ಮದ್ವೆ. ಇದು ಮಂಟಪಕ್ಕೆ ಬಂದು ನಿಂತ್ಕೊಂಡಿದೀವಿ. ಇವಾಗ ನನಗೆ ಅಕ್ಕಿ ಕಾಳು ಮೇಲೆ ಹಿಂಗೆ ಹಾಕೋದಕ್ಕೆ, ಅಕ್ಷತೆ ಹಾಕೋದಕ್ಕೆ ಡಿಸೈಡ್ ಮಾಡ್ತಿದ್ದೀನಿ. ನಾನು ಮೇಲೆತ್ತಿ, ಅವಳನ್ನ ಮೇಲೆತ್ತಿ ಗೇಮ್ ಥರ ಆಡ್ತೀವಲ್ಲ ಅದನ್ನು ಡಿಸೈಡ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಸ್ವರೂಪ ಎಲ್ಲನೂ ವ್ಲಾಗಿಗೆಲ್ಲ ಮಾಡಿದ್ದಾನೆ. ಸೊ ಅವನಿಗೂ ಕೂಡ ಥ್ಯಾಂಕ್ಸ್. ಇವ್ರ ಕಡೆಯಿಂದ ಸಾಗರ್ ವರ್ಮ ಎತ್ಕೊಂಡಿದ್ದು, ನನ್ನ ಹುಡುಗಿ ಕಡೆಯಿಂದ ಅಂದ್ರೆ ನಮ್ಮ ಕಡೆಯಿಂದ ನಮ್ಮ ಸಿರಿ ದೊಡ್ಡಪ್ಪ ಮತ್ತೆ ನಮ್ಮ ಶ್ರೀನಿವಾಸು ಇಬ್ರು ಎತ್ಕೊಂಡಿದ್ರು ನನ್ನನ್ನ ಹುಡುಗಿ ಕಡೆಯಿಂದ. ಪಾಪ ಅವರು ಹಾಕು ಹಾಕು ಅಂತ ಅಂತಿದ್ರು, ಬಟ್ ನನಗೆ ಕೈ ಸ್ಟ್ರೆಚ್ ಆಗ್ತಿರ್ಲಿಲ್ಲ. ನೋಡಿ ಹೆಂಗೆ ಎತ್ತ ನಮ್ಮ ಸಾಗರು. ಪಾಪ ಅವ್ರ ಕಡೆ ನೋಡಿ ಅವ್ರ ಕಡೆ ಪಾಪ ಎತ್ತಕ್ ಆಗ್ತಿಲ್ಲ ಅಂತಲ್ಲ, ನಂದು ಕೈ ಸ್ಟ್ರೆಚ್ ಆಗ್ತಿರ್ಲಿಲ್ಲ. ನೋಡಿ ಶ್ರೀನಿವಾಸ್ ಮತ್ತೆ ನಮ್ಮ ದೊಡ್ಡಪ್ಪ. ನಾನೇ ಗೇಮ್ ಅಲ್ಲ, ಅದು ಶಾಸ್ತ್ರದಲ್ಲಿ ಯಾರು ಫಸ್ಟ್ ಆಗ್ತಾರೋ ಅವ್ರ ಮಾತು ಕೇಳಬೇಕು ಅಂತ ಆ ಥರ ಇದ್ದಿದ್ದು. ಕೇಳ್ತಾರೆ ಅಂತ. ಸೊ ಆಬ್ವಿಯಸ್ಲಿ ಗಂಡನ ಮಾತು ಹೆಂಡತಿ ಕೇಳಲೇಬೇಕು, ಹೆಂಡತಿ ಮಾತು ಕೂಡ ಗಂಡ ಕೇಳಬೇಕು. ನೋಡಿ ಎಲ್ಲರ ಮುಖದಲ್ಲೂ ಸಂತೋಷ. ನಮ್ಮ ಶ್ರೀನಿವಾಸ್ ಮತ್ತೆ ನಮ್ಮ ದೊಡ್ಡಪ್ಪಂಗೆ ತುಂಬಾ ಥ್ಯಾಂಕ್ ಯು. ನೋಡಿ ಬೆಲ್ಪತ್ರೆ ಹಾರನ ಈ ತರ ಯೂಸ್ ಮಾಡ್ತೀವಿ. ಹಾರ ತರ ಅಂದ್ರೆ ಅದು ಶಿವ ಪಾರ್ವತಿ ಸ್ವರೂಪ ಅನ್ನೋ ತರ ಅದು. ಸೊ ಇದೇನೋ ಶಾಸ್ತ್ರ ನಡೀತದೆ ನೋಡಿ. ಧಾರೆ ಸ್ಟಾರ್ಟ್ ಆಯಿತು ನೋಡಿ. ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಎಲ್ಲ ಧಾರೆ ಮಾಡ್ತಿದ್ದಾರೆ. ನಮ್ಮ ವಿಷಯ ಇವಾಗಲೇ ಮೋಸ್ಟ್ಲಿ ನನ್ನ ನೋಡಿ ಸ್ಮೈಲ್ ಕೊಟ್ಟಿರೋದು. ನಾನು ಆ್ಯಕ್ಚುಲಿ ಇಲ್ಲಿ ಏನಾಗ್ತಿತ್ತು ಅಂದಾಗ ಚೂರು ಅಳ್ತಾ ಇದ್ದಾಳೆ, ಅದನ್ನು ನಮ್ಮ ಪ್ರೀತಿ ಕಣ್ಣು ಒರೆಸ್ತಾ ಇದ್ದಾಳೆ.
ಎಲ್ಲೋಗಿದ್ರಿ ಮೇಕಪ್ಗೆ? ನೋಡಿ ಇದು ತಾಳಿ ಕಟ್ ಮುಹೂರ್ತ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ಕೊಂಡು ಸ್ಟೇಜ್ ಹತ್ರ ನಿಂತ್ಕೊಂಡು ನೋಡಿ ಎಲ್ಲರೂ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ್ ರೆಡಿ ಆಗಿದ್ದಾರೆ, ಫುಲ್ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ಇದ್ರಲ್ಲಂತೂ ನೋಡೋಕ್ಕಾಗಿಲ್ಲ ಯಾರು ಹೆಂಗ್ ರೆಡಿ ಆಗಿದ್ರು ಅಂತ, ಇವಾಗ ನೋಡ್ಕೊತಾ ಇದೀವಿ. ಸೀರೆ ಉಟ್ಕೊಂಡಿರೋದು ಜಾಸ್ತಿ ಆಯ್ತು ನಿಮಗೆಲ್ಲ. ನೋಡಿ ಗೈಸ್, ಕೊನೆಗೂ ಮೂಮೆಂಟ್ ಬಂದೇ ಬಿಡ್ತು. ತಾಳಿ ಕಟ್ಟ ಟೈಮ್. ಆ್ಯಂಡ್ ನನಗೆ ತುಂಬ ಇತ್ತು ಅಳ್ಬಾರ್ದು ಅಂತ, ಸೊ ತುಂಬ ಖುಷಿಯಾಗಿ ತಾಳಿ ಕಟ್ಸ್ಕೊಂಡಿದ್ದೀನಿ. ನಮ್ಮ ಮಾವ ಅತ್ತೆ ಮಾವ ನೋಡಿ, ಇದು ಆ ಕಡೆ ಇರೋ ಅದೇ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ತಮ್ಮ, ಚಿಕ್ಕಪ್ಪ, ನಮ್ಮ ಬಾವ ಎಲ್ಲರೂ ಇದ್ರು ಆ ಕಡೆ. ಈ ಕಡೆ ಇವ್ರ ಫ್ಯಾಮಿಲಿ, ಹುಡುಗ ಫ್ಯಾಮಿಲಿ ಇದ್ರು. ನಮ್ಮ ಅಪ್ಪ ಅಮ್ಮ ನೋಡಿ, ಆಂಟಿ, ನನ್ನ ತಮ್ಮ ಆಂಟಿಯಿಂದ ನಿಂತ್ಕೊಂಡ್ಬಿಟ್ಟಿದ್ದ. ನೋಡಿ ನಮ್ಮ ಸುನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಲು. ನಮ್ಮ ಅಕ್ಕ ಪ್ರೀತಿ ಎಲ್ಲರೂ ಇದ್ರು. ಖುಷಿ ಆಗ್ತಿದೆ ಇವಾಗ ನೋಡೋದಕ್ಕೆ ಎಲ್ರದ್ದು ಈ ಥರ ಲೈವ್ ಮೂಮೆಂಟ್ಸ್. ನೋಡಿ ಗೈಸ್, ಕೊನೆಗೂ ಮದುವೆ ಆಯಿತು, ತಾಳಿ ಕಟ್ಟಿದೆ. ಇವಳಂತೂ ಕೈ ಮುಕ್ಕೊಂಡು ಕುಂತ್ಕೊಂಡ್ಬಿಟ್ಟಿದ್ಲು. ಥ್ಯಾಂಕ್ ಯು ದೇವ್ರೆ, ಎಂಥ ಒಳ್ಳೆ ಹುಡುಗ ಸಿಗ್ದ ಅಂತ. ನೋಡಿ ಇವಾಗ ನಾನು ತಾಳಿ ಕಟ್ಟೋ ಮೂಮೆಂಟ್ನ ಎಲ್ಲ ರಿಯಾಕ್ಷನ್ನು ಕ್ಯಾಪ್ಚರ್ ಆಗಿದೆ. ನೋಡಿ ಇವ್ರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸು, ಇವ್ರ ತಮ್ಮ ಎಲ್ರದ್ದು, ಇವ್ರ ರಿಲೇಟಿವ್ಸ್ ಎಲ್ರದ್ದು ರಿಯಾಕ್ಷನ್ಸ್ ನೋಡಿ ಫುಲ್ 360 ಡಿಗ್ರಿಗೂ ಕ್ಯಾಪ್ಚರ್ ಆಗಿದೆ. ನೋಡಿ ನಮ್ಮ ಅಪ್ಪ ನೋಡಿ ಎಷ್ಟು ಇದು ಮಾಡಿದ್ದಾರೆ. ಇವರಪ್ಪ ನೋಡಿ ಫುಲ್ ಟೆನ್ಷನಲ್ಲಿ ಇದ್ದಾರೆ. ನಮ್ಮಮ್ಮ ತುಂಬ ಖುಷಿಯಾಗಿದ್ರು. ನನ್ನ ತಮ್ಮ ನೋಡಿ, ನನ್ನ ತಮ್ಮ ಆಲ್ಮೋಸ್ಟ್ ಅಳತರ ಆಗೋಗಿದ್ದ. ನೋಡಿ ಕಿಸ್ ಮಾಡಿದೆ ಎಲ್ಲ. ನಮ್ಮ ಅಪ್ಪ ಎಲ್ಲ ಫುಲ್ ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ಅಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿದ್ದಾರೆ. ಇವರ ಮತ್ತೆ ನೋಡಿ ನಮ್ಮಮ್ಮ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ನೋಡಿ ಇವ್ರ ತಮ್ಮ ನನ್ನ ಬಾಮೈದನು ಧಾರೆ ಮಾಡ್ತಿದ್ದಾನೆ. ಫ್ರೆಂಡ್ಸ್ ಎಲ್ಲ ಧಾರೆ ಮಾಡಕ್ಕೆ ರೆಡಿಯಾಗಿ ಬಂದು ನೋಡಿ ಧಾರೆ ಮಾಡ್ತಿದ್ದಾರೆ. ನಾನು ಹಿಂದೆ ನೋಡಿ ಇವ್ರ ತಂಗಿ, ಇವ್ರ ದೊಡ್ಡಪ್ಪನ ಮಗ ಪ್ರೀತಿ ಇನ್ನೂ ನಿಂತಿದ್ದಾಳೆ. ವರ್ಮಾ ಮತ್ತು ದೀಕ್ಷಿತ್. ತಲೆ ಮೇಲೆ ಯಾರು ಆಗ್ತಿಲ್ವಾ? ಯಾರು ಅಲ್ಲ ಅಲ್ಲ ನೀಟಾಗಿ ಬರಬೇಕು, ಕಂಟೆಂಟ್ ಗೊತ್ತಲ್ಲ ಸರ್. ನೋಡಿ ಇಂದು ಸ್ವಲ್ಪ ಬ್ಲಾಗ್ ಮಾಡಿದ್ದಾಳೆ. ಇಲ್ಲೆಲ್ಲ ಸ್ವಲ್ಪ ಕಾಲು ಹಿಡಿತಿದ್ದಾರೆ. ನಿಮಗೆ ಆಶೀರ್ವಾದ ಆಯಿತು. ಏನಾದ್ರು ಗ್ರೀನ್ ಸಿಗ್ನಲ್ ಬರುತ್ತೆ ನಿಮ್ಮ ಕಡೆಯಿಂದ ಒಂಚೂರು. 2025 ಎಂಡಲ್ಲಿ ಬರುತ್ತಂತೆ. ಬಂದಿಲ್ಲ ಅಂದ್ರೆ ಪೂಜಾರಿ ಮಾಡಿ ಹೋಗೋಣ ಎಲ್ಲರೂ. ಅಲ್ಲ ಇವಾಗ ಒಂದು ವಿಷಯ ತಿಳಿದು ಬರ್ತೀವಿ. ಎಲ್ಲ ಹೇಳ್ಬಿಟ್ರು ಆಂಟಿ, ಯಾರು ಹೇಳ್ಬಾರ್ದು. ಹಾಂ ಹೌದಾ? ನಮ್ಮದು ಲೋ
ತೋಷಿತ ವಿಷ್ಣುತ್ ಆಗಿರೋದ್ರಿಂದ ಎಲ್ಲರೂ ಎಲ್ ವಿ ಬ್ರ್ಯಾಂಡ್ ಆಗಿರೋದಕ್ಕೆ ಎಲ್ಲರೂ ನಮಗೆ ರಿಟರ್ನ್ ಗಿಫ್ಟ್ ಎಲ್ ವಿ ಅಂತ ಕೇಳ್ತಾಯಿದ್ರು. ನೀವು ಎಲ್ವಿನೇ ಬೇಕಂತ ಕೇಳಬೇಕು. ನಾವೇ ಐಡಿಯಾ ಕೊಡ್ತಿದ್ದದು. ನಡುವೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಹುಡುಗನ ಕಡೆ ಮನೆಗೆ ಕೊಡಬೇಕು. ನೋಡಿ, ಪ್ರಸಾದ್ ಅಂಡ್ ಫ್ರೆಂಡ್ಸ್ ಬಂದಿದ್ದಾರೆ. ಹುಡುಗನ ಕಡೆಗಾ ಒಂದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಇಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ. ಸೊ ನಮ್ಮ ಕಾರ್ತಿಕ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ನಮಗೆ ಗೊತ್ತೇ ನೋಟಿಸೇ ಮಾಡಿಲ್ಲ. ಮದುವೆ ಅರಿಬರಿಲಿ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸುದೀಪ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಎಲ್ಲರೂ. ಹಾಂ ನೋಡ್ರಪ್ಪ, ಎಲ್ಲರೂ ಸೇರಿಕೊಂಡು ದಾರೆ ಇದು ಮಾಡ್ತಿದ್ದಾರೆ. ಕಸಿನ್ ನೋಡಿ ಹಿಂದ್ಗಡೆ ಮನೋಜು, ಸೊ ಅವನು ಒಳ್ಳೆ ಕ್ಯಾಮ್ರಾಮ್ಯಾನು. ಕಾಲೇಜ್ ಬಿಡೋದು ಮುಂದಕ್ಕೆ ಇರುತ್ತೆ. ಮೂರು ಶಾಸ್ತ್ರ ಎಲ್ಲ ಗೊತ್ತಿಲ್ಲ ಹುಡುಗಿ, ಕಷ್ಟ. ಕಾರ್ತಿಕ್ಗೆ ನೋಡಿ ನಮ್ಮ ಸುದಿ. ಇದು ರಿಂಗ್ ಆಟ ಆಡಿಸ್ತಾರಲ್ಲ ಅದು. ಇನ್ನು ಹಾಕೇ ಇರಲಿಲ್ಲ, ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನಮ್ಮ ಮೈನವರು ಚಮಕ್ ಕೊಡ್ತಾ ಇದ್ರು, ಬಾಳೆಹಣ್ಣು ಹಾಕ್ಬಿಟ್ಟಿದ್ರು. ನಮ್ಮ ಹುಡುಗಿಯ ಚಮಕ್ಗೆ ಬಿದ್ದೋದ್ಲು. ನಾನೇ ಗೆದ್ದೆ ಕೊನೆಗೂ. 3 ರೌಂಡ್ಸ್ ನಡೀತು ಗೈಸ್. 3 ರೌಂಡ್ಸಲ್ಲಿ ಮೆಜಾರಿಟಿ ನಾನೇ ಗೆದ್ದೆ. ನಾನೇ ಗಿಮ್ ಪಾಪ ಅಂತ ಬಿಟ್ಕೊಟ್ಟೆ. ಹಾ ಇದೆಲ್ಲ ಹೇಳಂಗಿಲ್ಲ, ನಾನು ಕಷ್ಟಪಟ್ಟು ಹುಡುಕಿದ್ದೀನಿ. ನಾನು ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡಿಬಿಟ್ಟೆ, ತಿರುಗಿಸಿ ನಾನು ಅಲಗ್ ಪೋಲಕ್ಕಲ್ಲಿ ಇಟ್ಕೊಂಡ್ಬಿಟ್ಲು. ಕ್ಯೂಟಿ ಪೈ ನೀನು ನೋಡ್ತಾ ಇದ್ದಾನೆ, ಏನೋ ಮಾಡ್ತಾ ಇದ್ದಾರಲ್ಲ ಅಂತ. ಸೊ ನೋಡಿ, 3rd ಟೈಮ್ ನಾನೇ ಗೆದ್ದೆ. ಸೊ ಮೆಜಾರಿಟಿಲಿ ನಾನೇ 2-1 ಗೆದ್ದಿದ್ದೀನಿ. ನೋಡಿ, ಒಂದು ನ್ಯೂಸ್ ಬರುತ್ತೆ, ಗುಡ್ ನ್ಯೂಸು. ನಮ್ಮ ಮದುವೆಯಲ್ಲಿ ನಮ್ಮ ವರ್ಮಂಗೆ ಒಳ್ಳೆ ಗುಡ್ ನ್ಯೂಸ್ ಸಿಕ್ತು. ಸೊ ತುಂಬ ಒಳ್ಳೆ ನ್ಯೂಸ್ ನಮಗೆ. ಹುಡುಗ ಹುಡುಗಿ ತುಂಬ ಬೇಕಾದವರು, ಮದುವೆ ತುಂಬ ಚೆನ್ನಾಗಾಗ್ತಿದೆ. ಸೊ ಅವ್ರ ಮದುವೆ ಖುಷಿಲಿ ಇನ್ನೊಂದು ಖುಷಿ ಸುದ್ದಿ, ನಮ್ಮ ಹುಡುಗಿಯವ್ರ ಅಪ್ಪನೂ ಒಪ್ಕೊಂಡಿದ್ದಾರೆ. ಸೊ ಡಬಲ್ ಜಾಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಸಕ್ಸಸ್ಫುಲ್ ಆದಮೇಲೆ ಕರ್ಕೊಂಡು ಕರ್ಕೊಂಡೋಗಿ ಮನೆ ತುಂಬಿಸ್ಕೊಳ್ಳೋದು. ಸೊ ಇವಾಗ ಅದಕ್ಕೆ ನೆಕ್ಸ್ಟ್ ನಮ್ಮ ಹುಡುಗಿಯವರ ಅಪ್ಪ ಒಪ್ಕೊಂಡಿದ್ದಕ್ಕೆ ಪಾರ್ಟಿ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಹೇಳಿಲ್ಲ, ಹುಡುಗಿರ ಬಗ್ಗೆ ಜೋಡಿ ಬಗ್ಗೆ ಹೇಳಿ. ಇವಾಗ ಮದುವೆ ಆಯ್ತಲ್ಲ. ಪಾಪ ಇವಳಿಗೆ ಇದು ಯಾರು ನೋಟಿಸ್ ಮಾಡಿದ್ರೆ ಪದೇ ತೋರಿಸೋದು ನಮ್ಮ ಶ್ರದ್ಧಾ. ಥ್ಯಾಂಕ್ ಯು ಶ್ರದ್ಧಾ, ಹಂಗೆಲ್ಲ ಹಾಕ್ಸಿರೋದಕ್ಕೆ. ಶ್ರದ್ಧಾ ಆ್ಯಂಡ್ ಸ್ಪಂದು, ಮಾನ್ಸ ನೋಡಿ, ಇವಾಗ ನಮ್ಮ ಬಾಯ್ಸ್, ನನ್ನ ಕ್ಲೋಸ್ ಫ್ರೆಂಡ್ಸ್. ಸೊ ನಮ್ಮ ನವನೀತು ತುಂಬ ಸೆಲ್ಫ್ ಅಬ್ಸೆಸ್ಟು. ಸೊ ಯಾವಾಗಲೂ ಈ ಥರ ಕ್ವಶನ್ಸ್ ಕೇಳ್ಕೊಂತಾನೆ ಇರ್ತಾನೆ ಎಲ್ಲರೂ. ಆಬ್ವಿಯಸ್ಲಿ ಹ್ಯಾಂಡ್ಸಮ್ ಆಗಿದ್ದಾನೆ ಅವನು. ಸೊ ಎಲ್ಲ ಗ್ಯಾಂಗಲ್ಲಿ ಹತ್ರ ಒಬ್ಬ ಇರ್ತಾರಲ್ಲ, ಸೊ ನಮ್ಮ ಗ್ಯಾಂಗಲ್ಲಿ ಅದು. ನೆಕ್ಸ್ಟ್ ಕೇಜ್ ಹೇಳು, ಈ ಕಡೆ ಬಾ, ರಿಫ್ಲೆಕ್ಟ್ ಬೀಳುತ್ತೆ. ವಿಶ್ವತ್ವ ಪೂಜಾ ಆರಾಮಾಗಿ ಬರಲಿ, ಯಾವುದೇ ಕಷ್ಟ ಇದೆ. ಬಿ ಹ್ಯಾಪಿ. ಹ್ಯಾವ್ ಅ ಸಕ್ಸಸ್ಫುಲ್ ಮ್ಯಾರೇಜ್, ಹ್ಯಾವ್ ಫನ್, ಪ್ರಿಟಿ ಕಪಲ್ಸ್. ಅಲ್ಲ ಅವೆಲ್ಲ ಕಾಂಪ್ಲಿಮೆಂಟ್ಸು. ಇನ್ನೇ ಕ್ರಿಕೆಟ್ ಟೀಮ್ ರಿಯಲಿಸ್ಟಿಕ್ ಆಗಿ ಮಾತಾಡ್ತೀನಿ. ರಿಯಲಿಸ್ಟಿಕ್ ಲೈಕ್ 1 ಡಜನ್ ಎಲ್ಲ
ಎಕ್ಸೈಟೆಡ್. ಅವಾಗ ಅವಾಗ ಸ್ವಲ್ಪ ಕರೆಕ್ಟಾಗಿ ಮಾತಾಡ್ತಾನೆ. ವೆರಿ ಕ್ಯೂಟ್ ಕಪಲ್. ನಮ್ಮ ಹಿಂದೂ ಸಖತ್ತಾಗಿ ಮಾಡಿದಾಳೆ ಇವಾಗ. ಇದು ನನ್ನ ತಮ್ಮನ ಫ್ರೆಂಡ್ಸ್ ನಯನ, ಆ ಕಡೆ ಕೂತೊಂದು ಸುದೀಪು. ಸುದೀಪ್ ಯಾಕೆ ಹಂಗೆ ರೆಡಿ ಆಗಿದ್ದಾನೆ ಅಂತ ದಾಸಯ್ಯ ಅಂತ ಅಂದ್ಕೊಂಡು ಮಾಡ್ತಾರೆ, ಶಸ್ತ್ರ ಮಾಡಿಸ್ತಾರೆ. ಅದಕ್ಕೊಂದು ಸ್ಟೋರಿ ಕೂಡ ಇದೆ, ಅದು ಶಿವ ಮತ್ತೆ ಪಾರ್ವತಿ ಸ್ಟೋರಿ. ಅದು ಸ್ಟೋರಿನ ನಮ್ಮ ಪುರೋಹಿತರನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಬರುತ್ತೆ ವ್ಲಾಗಲ್ಲಿ ನೋಡಿ. ಆಮೇಲೆ ಅದನ್ನ ಯಾರು ಹಾಕ್ಬೇಕಂತ ಅಂದ್ರೆ ಹುಡುಗಿ ತಮ್ಮಂದಿರು ಹಾಕ್ಬೇಕಿತ್ತು. ಸೊ ನನಗೆ ತುಂಬಾ ಜನ ತಮ್ಮಂದಿರು ಇದ್ದಾರೆ, ಬಟ್ ನಮ್ಮ ಸುದಿ ವಾಲಂಟಿಯರ್ ಆಗಿ ಬಂದು ಇಲ್ಲ ಅಕ್ಕ ನಾನು ಹಾಕ್ತೀನಿ ಅದನ್ನ ಅಂತ ಅಂದ್ಬಿಟ್ಟು. ಅದಕ್ಕೂ ಅದೃಷ್ಟ ಬೇಕು, ಒಬ್ರೊಬ್ರಿಗೆ ಸಿಕ್ಕಿದ್ರು ಅದು ಕ್ಯಾರಿ ಔಟ್ ಮಾಡಲ್ಲ ಅದನ್ನ. ಅವನಿಗೆ ತುಂಬಾ ಲಕ್ ಆಯ್ತು, ತುಂಬಾ ಒಳ್ಳೇದಾಗಿದೆ. ಗುಡ್ ನ್ಯೂಸ್ ಏನಂದ್ರೆ ಅವನು UK ಮಾಸ್ಟರ್ಸ್ ಮಾಡಕ್ ಬರ್ತಿದ್ದಾನೆ. ಅಂಡ್ ಅವ್ನು ತುಂಬಾ ಖುಷಿಯಾಗಿ ಬಂದ, ಅಕ್ಕ ನಾನೇ ಮಾಡ್ತೀನಿ ಅಂತ. ನಂಗೆ ಅದು ತುಂಬಾ ಇಷ್ಟ ಆಯ್ತು. ಸ್ವಲ್ಪ ತೆಗಿ ಫೋನಲ್ಲಿ ತೆಗಿಯ ಕರೆಕ್ಟಾಗಿ. ಹಾಂ ಅಂಕಲ್, ಹಾಂ ಬಾಯ್ ಮಾಡ್ಬಿಡ್ಲ ಅದು. ಅಂಕಲ್ ಎಲ್ಲ ಇಲ್ಲ, ಕಾನ್ಫಿಡೆನ್ಷಿಯಲ್. ತೋರಿಸು ಅಂಕಲ್, ತೋರಿಸು. ಹಾಂ ಬೇಡ 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 ಏನು ಅಂಕಲ್. ಸೊ ಇದು ನೋಡಿ, ಇವ್ರ ಕಡೆ ಒಂದು ಶಾಸ್ತ್ರ ಇತ್ತು ನೋಡಿ. ಇದು ನನ್ನ ಅಣ್ಣ ತಮ್ಮಂದಿರೆಲ್ಲ ಯಾರಿದ್ದಾರೆ ಅದು ಕೈಂಡ್ ಆಫ್ ರೆಸ್ಪೆಕ್ಟ್ ಕೊಡೋ ಥರ ಅವರಿಗೆ ನಮಸ್ಕಾರ ಮಾಡಿ ದಕ್ಷಿಣೆ ಕೊಡೋದು. ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರು. ನಾನು ಕೊಡ್ಬೋದು ಕಡೆ ಹೋಗ್ಬಿಟ್ಟು ನೋಡಿ. ಇವಾಗ ನಮ್ಮ ಐನವರು ಆ ದಾಸಯ್ಯನ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಅವನು ಬರ್ತಾನೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಹೈ ಲೆವೆಲಲ್ಲಿ. ಹಾಂ, ಅವ್ರು ಬಂದಮೇಲೆ ಮತ್ತೆ ಹೇಳ್ತೀರಾ ಅಂತಲ್ಲ. ದಾಸಯ್ಯ ಬಂದಮೇಲೆ ಹೇಳ್ಕೊಡ್ತೀನಿ. ಹಾಂ, ಅದೇ ಈಗ ಒಂಚೂರು ನಮಗೆ ಮಾಹಿತಿ ಕೊಡಿ. ಅಂದರೆ ನಾಗವಲಯ ಶಾಸ್ತ್ರ ಅಂದರೆ ಏನು ಅಂದರೆ, ಭಗವಂತ ಈ ಗಂಡಿಗೆ ಅಂತ ಬ್ರಹ್ಮಗಂಟ ಬರ್ತಿರ್ತಾನೆ. ಆ ಬ್ರಹ್ಮಗಂಟ ಬರ್ತಾ ಹೋದಾಗ ಆ ಬ್ರಹ್ಮಗಂಟ ಹಾಕ್ಕೊಂಡು ಮಾಂಗಲ್ಯದಲ್ಲಿ ಮಾಡಿಕೊಂಡು ಆಮೇಲೆ ಬಂದಾಗ ಇಲ್ಲೇನದು ನಾಗವಲಯ ಶಾಸ್ತ್ರ ಅಂತ ಏನು ಹೇಳ್ತೀವಿ, ಇದು ಬೃಂದಾವನ ಇದ್ದಂಗೆ. ಮನುಷ್ಯ ಒಂದು ವಿಶ್ರಾಂತಿ ತಗೊಳ್ಳೋಂಥದ್ದು. ಅಂದರೆ ನಮ್ಮ ಜೀವನದಲ್ಲಿ ನಾನು ತಂದೆ ತಾಯಿ ಮನೇಲಿದ್ದೆ, ಹೆಣ್ಣು ತಂದೆ ತಾಯಿ ಈ ಮನೆಗೆ ಬರ್ತಾ ಇದ್ದೀನಿ. ಈ ಮನೆಗೆ ಬಂದಾಗ ನನ್ನ ಜೀವನದ ಕಥೆ, ನನ್ನ ಸಂಸಾರದ, ನನ್ನ ಕುಟುಂಬದ ಬಗ್ಗೆ ಹೇಳೋಕ್ಕೆ ಒಂದು ಏನಂತೀವಿ ನಾಗೋಲೆ ಶಾಸ್ತ್ರ ಅಂತ ಏನು ಹಾಕ್ಕೊಳ್ತೀವೋ ಅದ್ರಗಡೆ ಒಂದು ಸಂಬಂಧನ ಸೇರೋಕ್ಕೆ, ನಮ್ಮ ವಿಚಾರಗಳನ್ನ ನಿಮಗೆ ಹೇಳಿ ನಿಮ್ಮ ವಿಚಾರವನ್ನು ನಮಗೆ ಹೇಳ್ಕೊಂಡು ಕಷ್ಟ ಸುಖ ಜೀವನ ಹಂಚ್ಕೊಂಡು ಹೋಗೋಕ್ಕೆ, ನಮ್ಮ ಜೀವನ ಹಿಂಗದೆ, ನಮ್ಮ ಸಂಸಾರ ಹಿಂಗದೆ, ಅದನ್ನ ಅನುಸರಿಸ್ಕೊಂಡು ಹೋಗುವಂಥ ರೀತಿಗೆ ಇದನ್ನು ನಾಗೋಲೆ ಶಾಸ್ತ್ರ ಅಂತ ಹೇಳ್ತಾರೆ. ಸೂಪರ್, ಥ್ಯಾಂಕ್ ಯು. ಹಾಂ ಆಂಟಿ, ಅವ್ರು ಕೂಲ್, ನೀವು ಕೂಲ್ ಆಗಿರಿ. ನೋಡಿ ನಮ್ಮಮ್ಮ ಸ್ವಲ್ಪ ಬೇಜಾರಾಗಿದ್ರು, ಅಳ್ಕೊಂಡಿದ್ರು ಪಾಪ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮನ ಹಿಂದೆನೇ ಇದ್ರು, ಅವ್ರಿಗೆ ಸಮಾಧಾನ ಮಾಡಿಕೊಂಡು. ಅದು ತುಂಬ ಖುಷಿ ಇದೆ ನನಗೆ. ತುಂಬ ಬ್ಯಾಕ್ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು. ಹಿಂಗೆ ಹಾಕಿದ್ಯಾ? ಫ್ಯಾನ್ಸಿ ಡ್ರೆಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನೋಡಿ. ಇವಾಗ ಸುದೀಪ್ನ ನೋಡಿ ಎಲ್ಲರೂ ಫುಲ್ಲು ಡ್ರೆಸ್ ಮಾಡ್ಕೊಂಡಿರೋದು ನೋಡಿ ಫುಲ್ ಶಾಕ್ ಆದ್ರು. ಜಾತ್ರೆ, ಊರ್ ಜಾತ್ರೆ ಹೂವಿನ ಹಂಗೆ ಹಾಕದ್ ಕುರಿ ಕಟ್ ಮಾಡ್ಬೇಕು. ಎಷ್ಟು ಕುರಿ ಕಟ್ ಮಾಡಿದ್ಯಾ ನೀನು? ಮಾಡಿಲ್ಲ, ಟಿವಿನಲ್ಲಿ ನೋಡಿ. ಎಂತ ರೆಡಿ ಆಗಿದ್ದಾರೆ? ಎಷ್ಟು ಜನ ಕೇಳಿದ್ರು? ಯಾರು ಇಬ್ರು ಮೂರು ಜನ ಕೇಳಿದ್ರಲ್ಲ. ನಮ್ಮ ಕಣ್ಣೆದ್ರಿಗೆ ಒಬ್ರದ್ದು ಕೇಳಿಲ್ವಾ? ಏನಂದ್ರು? ಹೆಸರು ಎಲ್ಲ ಚೆನ್ನಾಗಿ ಕೇಳಿದ್ರು ಅಂತ. ಮದ್ವೆ ಹುಡುಗಿ ರೆಡಿ ಆಗಿದ್ಯಾ ಯಾಕಮ್ಮ ಅಂತ ಕೇಳಿದ್ರು. ಪೂಜನ್ ತರ ಇದೆಯಾ? ಪೂಜಾ ಅನ್ಕೊಂಡೆ. ಅಲ್ಲ, ಪೂಜನ್ ತರ ಇದ್ರೆ ಮದ್ವೆ ಹುಡುಗಿನ ತಾನೆ ಪೂಜಾ. ಶ್ರದ್ಧಾ ಶ್ರದ್ಧಾ ಅಪರೂಪಕ್ಕೆ ಲಾಜಿಕ್ ಮಾತಾಡ್ತಿದ್ದಾಳೆ. ಯಾಕೋ ಯಾಕೆ ನೋಡ್ರಿ ಅಳ್ತಾ ಇದ್ದಾರೆ ಎಲ್ಲರೂ. ನೀವು ಇಲ್ಲಿ ಎಲ್ಲ ಕಂಟೆಂಟೇ ತೆಗಿಲಿಲ್ಲ. ಶಾಸ್ತ್ರ ಆಗಿ ಇವ್ರ ಕಡೆ ಶಾಸ್ತ್ರ ಇತ್ತು. ಹುಡುಗ ಅಪ್ಪ ಅಮ್ಮಂಗೆ ನನ್ನ ಒಪ್ಸೋ ಥರ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಒಂದು ಇತ್ತು. ಸೊ ನಂಗೆ ಆವಾಗ ತುಂಬ ಕಂಟ್ರೋಲ್ ಆಗಿಲ್ಲ, ಅಳು ಬಂತು. ನೀನು ಹೇಳೋ, ನೀನು ಹೊತ್ಬಿಟ್ಟೇನೋ. ನೋಡಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ತಂಟೆ ಹೊಡೆದಾಗ ಕುಡಿಬೇಕು.
ಬರ್ತಿದ್ಯಾ ಕಣೋ? ಬರ್ತಾ ಇದೆಯಾ? ಅದನ್ನೇ ಹೇಳ್ತೀನಿ. ಅದಕ್ಕೆ ಕೂತ್ಕೊಂಡೆ ನಾನು. ಅವರು ಈಗಲೂ ಬರ್ತಿದ್ದಾರೆ. ಅವ್ರದ್ದು ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಮನೋಹರವಾದ ಉದ್ಯಾನವನದಲ್ಲಿ ಸ್ವಲ್ಪ ಹೊತ್ತು ವಿಹರಿಸಿಕೊಂಡು ಹೋಗುತ್ತೇವೆ. ಆದ್ದರಿಂದ ಸುಂದರವಾದ ನೋಡಿ ನಮ್ಮ ಸುದೀಪು ಆ್ಯಕ್ಚುಲಿ ಅದು ಬೃಂದಾವನ ಅಂತ ನಮ್ಮ ಅಣ್ಣವ್ರು ಹೇಳಿದ್ರಲ್ಲ, ಸೊ ನಮ್ಮನ್ನ ಅಲ್ಲಿ ಬೃಂದಾವನಕ್ಕೆ ನಾವು ಒಳಗಡೆ ಹೋಗ್ಬೇಕಿತ್ತು. ಸೊ ಅಲ್ಲಿ ದಾಸಯ್ಯ ಇರೋದ್ರಿಂದ ಅವನು ನಮ್ಮನ್ನ ಬಿಡಬಾರ್ದು, ಕಾಡಿಸ್ಬೇಕು ಆ ಬೃಂದಾವನಕ್ಕೆ ಬಿಡೋದಕ್ಕೆ. ಸೊ ನಾವು ಅವನು ನಮಗೆ ಬಿಡಬೇಕು ಅಂದರೆ ನಾವು ಅವನಿಗೆ ಕಾಣಿಕೆ ಕೊಡಬೇಕಿತ್ತು. ಏನಪ್ಪ ಅಂತಂದರೆ ಇದು ಉದ್ಯಾನವನ, ಇದಕ್ಕೆ ಸೆಕ್ಯೂರಿಟಿ ಗಾರ್ಡು ಈ ಮದುವೆ ಮಾಡ್ಕೊಂಡಿದ್ದೀರಾ ಬಂದು ಹೇಳಿ ಏನೋ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಗಬೇಕು ಅಂತ ನಿಮ್ಮ ಮನಸ್ಸಿನ ಬಯಕೆ. ಅದಕ್ಕೆ